ವೀಕ್ಷಕರೇ ನಮಸ್ಕಾರ. ಆಕೆ ನೀಲಿ ಗಂಡಿನ ಚೆಲುವೆ. ತನ್ನ ಮಾಂತ್ರಿಕ ನಗುವಿನಿಂದಲೇ ನೋಡುಗರನ್ನ ಮರಳು ಮಾಡಿರುವ ಕೃಷ್ಣ ಸುಂದರಿ. ಆಕೆಯ ಸಹಜ ಸೌಂದರ್ಯಕ್ಕೆ ಮರುಳಾಗದವರೇ ಇಲ್ಲ. ಅಷ್ಟಕ್ಕೂ ನಾವು ಯಾರ ಬಗ್ಗೆ ಹೇಳ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅವಳು ಮೊನಾಲಿಸಾ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ರಾತ್ರೋರಾತ್ರಿ ಫೇಮಸ್ ಆಗಿರೋ ಮಣಿಗಳ ಹಾರ ಮಾರುವ ಹುಡುಗಿ. ಆಕೆಯ ಫಳ ಹೊಳೆಯುವ ಕಣ್ಣಿನಿಂದ ಸೂಜಿಗಲ್ಲಿನಂತೆ ಸೆಳೆಯುವ ಕಣ್ಣೋಟದಿಂದಲೇ ಅಷ್ಟೊಂದು ಜನದಟ್ಟಣೆ ಇರುವ ಮಹಾಕುಂಭ ಮೇಳದಲ್ಲಿಯೂ ಆಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಂದ ಫೇಮಸ್ ಆಗಿದ್ದಾಳೆ. ಆಕೆ ಸಾಮಾನ್ಯರಲ್ಲಿ ಸಾಮಾನ್ಯ ಹುಡುಗಿ. 16 ವರ್ಷದ ಮೊನಾಲಿಸಾ ಹೊಟ್ಟೆಪಾಡಿಗಾಗಿ ಕಳೆದ 2 ವರ್ಷಗಳಿಂದ ಈ ರೀತಿ ಮಾಲೆ ಮಾರುವ ಕೆಲಸದಲ್ಲಿ ತೊಡಗಿಕೊಂಡಿದ್ಲು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲೂ ಮಾಲೆ ಮಾರುವ ಕಾಯಕದಲ್ಲಿ ತೊಡಗಿದ್ಲು. ಆದ್ರೆ ಇವಳ ಸಹಜ ಸೌಂದರ್ಯಕ್ಕೆ ಮರುಳಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬ ಇವಳ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ. ಅದು ಅತಿ ಹೆಚ್ಚು ವ್ಯೂಸ್ ಪಡೆದು ವೈರಲ್ ಆಗುತ್ತಿದ್ದಂತೆ ಅನೇಕ ಮೀಡಿಯಾಗಳು, ಬ್ಲಾಗರ್ಗಳು ಕ್ಯಾಮರಾವನ್ನ ಹಿಡಿದುಕೊಂಡು ಈಕೆಯನ್ನೇ ಹುಡುಕಿಕೊಂಡು ಕುಂಭಮೇಳಕ್ಕೆ ಬಂದು ಆಕೆಯ ಫೋಟೋ ವಿಡಿಯೋವನ್ನ ಮಾಡಿ ವೈರಲ್ ಮಾಡಲು ಶುರು ಮಾಡಿದ್ರು. ಇದರಿಂದ ಈಕೆಗೆ ಕಿರಿಕಿರಿ ಉಂಟಾಗಿ ಮಾಸ್ಕ್, ಸನ್ ಗ್ಲಾಸ್ ಮತ್ತು ಜಾಕೆಟ್ಗಳನ್ನ ಹಾಕಿಕೊಂಡು ಆಕೆ ತನ್ನ ಮುಖವನ್ನ ಮರೆಮಾಚಲು ಪ್ರಯತ್ನಿಸಿದ್ಲು. ಆದ್ರೆ ಅದೂ ಸಾಧ್ಯವಾಗ್ಲಿಲ್ಲ. ಕೊನೆಗೆ ಈ ಇನ್ಫ್ಲೂಯೆನ್ಸರ್ಗಳ ಕಾಟ ತಡೆಯಲಾಗದೆ ಈಕೆ ಮಹಾಕುಂಭ ಮೇಳವನ್ನೇ ತೊರೆದು ತನ್ನ ಕುಟುಂಬದ ಬಳಿ ಹೋಗಿದ್ದಾಳೆ. ಅಲ್ಲಿಗೆ ಈ ಸೋಷಿಯಲ್ ಮೀಡಿಯಾ ಹುಚ್ಚಿನಿಂದ ಬಡಪಾಯಿಯ ಹೊಟ್ಟೆಗೆ ಬಡಿದಂತಾಯ್ತು. ಮಹಾಕುಂಭ ಮೇಳ ಈ ಜನರೇಷನ್ನ ಮೊದಲ ಮತ್ತು ಕೊನೆಯ ಮಹಾಕುಂಭ ಮೇಳ. ಇದು ಇಡೀ ಜಗತ್ತೇ ನಿಬ್ಬೆರಗಾಗುವಂತಹ ಅತಿ ದೊಡ್ಡ ಧಾರ್ಮಿಕ ಆಚರಣೆ. ಇದಕ್ಕಾಗಿ 2021ರಿಂದಲೇ ಸಿದ್ಧತೆಗಳು ನಡೆಯುತ್ತಿದ್ದು, ಕುಂಭಮೇಳದಲ್ಲಿ ಯಾರಿಗೂ ಯಾವ ರೀತಿಯ ತೊಂದರೆಗಳಾಗಬಾರದು ಎಂದು ಕಳೆದ 7-8 ತಿಂಗಳಿಂದ ಅನೇಕ ಸಂಘಟನೆಗಳು, ಕಾರ್ಮಿಕರು, ಸ್ವಯಂ ಸೇವಕರು ತಮ್ಮ ಹಗಲಿನ ಬೆವರು, ರಾತ್ರಿಯ ನಿದ್ರೆಯನ್ನು ಮರೆತು ಅವಿರತವಾಗಿ ಶ್ರಮಿಸಿದ್ದಾರೆ. ಅಷ್ಟೆಲ್ಲ ಸಿದ್ಧತೆಯ ಬಳಿಕ ಜನವರಿ 13ರ ಪುಷ್ಯ ಪೂರ್ಣಿಮೆಯಂದು ಮಹಾಕುಂಭ ಮೇಳಕ್ಕೆ ಚಾಲನೆ ದೊರೆತಿತು. ಮಹಾಕುಂಭ ಮೇಳಕ್ಕೆ ದೇಶದ ಮೂಲೆ ಮೂಲೆಯಿಂದ ಹಿಡಿದು ಜಗತ್ತಿನ ಅನೇಕ ರಾಷ್ಟ್ರಗಳಿಂದ ಯಾತ್ರಿಕರು ಭಾರತದ ಆಧ್ಯಾತ್ಮಕ್ಕೆ ಶರಣಾಗಿ ಬರುತ್ತಿದ್ದಾರೆ. ಇಷ್ಟೆಲ್ಲ ಇರುವಾಗ ನಮ್ಮ ಮಹಾಕುಂಭದ ಬಗ್ಗೆ ಈ ಪೀಳಿಗೆ ತಿಳಿಯಬೇಕಾದದ್ದು ಸಾಕಷ್ಟಿದೆ. ಅದರ ಹಿನ್ನೆಲೆ, ಇತಿಹಾಸ, ಆಚರಣಾ ಪದ್ಧತಿ, ಅದರ ಪರಿಣಾಮ ಹೇಗೆ ತಿಳ್ಕೊಳ್ಬೇಕಾದದ್ದು ಸುಮಾರಿದೆ. ಆ ಕೆಲಸವನ್ನ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಮಾಡಬೇಕಿತ್ತು. ಆದ್ರೆ ಹಲವರು ಅದನ್ನ ಮಾಡದೆ ಮಾಡ್ತಿರೋದು ಮಾತ್ರ ಈ ರೀತಿಯಾಗಿ ಹೊಟ್ಟೆಪಾಡಿಗಾಗಿ ದುಡಿಯುತ್ತಿದ್ದ ಹುಡುಗಿಯ ಹೊಟ್ಟೆಗೆ ತಣ್ಣೀರೆರಚುವ ಕೆಲಸ. ಇದು ಒಂದಂತಲ್ಲ. ಮೊನಾಲಿಸಾಗೂ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಖ್ಯಾತ ನಿರೂಪಕಿ ಹರ್ಷ ರಿಚಾರಿಯ ವಿಡಿಯೋ. ಇನ್ಸ್ಟಾಗ್ರಾಮ್ನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ದ ಮಾಡೆಲಿಂಗ್ ಮತ್ತು ಆಂಕರಿಂಗ್ ಲೋಕದಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ದ ಹರ್ಷ ರಿಚಾರಿಯ ಮೊನ್ನೆ ಸಡನ್ ಆಗಿ ಮಹಾಕುಂಭ ಮೇಳದಲ್ಲಿ ಸಾಧ್ವಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹರ್ಷ ರಿಚಾರಿಯ ಇಂದು ಆಧ್ಯಾತ್ಮದ ಕಡೆಗೆ ವಾಲಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿರುವುದಂತೂ ಸತ್ಯ. ಆದ್ರೆ ಆಕೆಯನ್ನು ಬೆಂಬಿಡದ ಬ್ಲಾಗರ್ಗಳು ಆಕೆಯ ಬೆಂಬಿಡದೆ ಹಿಂಬಾಲಿಸಿಕೊಂಡು ಆಕೆಯ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಯಬಿಟ್ಟು ಆಕೆಯ ಬಗ್ಗೆ ಟೀಕೆಗಳು ಬರುವಂತೆ ಮಾಡಿಬಿಟ್ರು. ಇದರಿಂದ ಆಕೆ ಜೀವನದಲ್ಲಿ ಒಮ್ಮೆ ಬರುವಂತಹ ಮಹಾಕುಂಭ ಮೇಳವನ್ನು ತೊರೆದು ಹೋಗಿದ್ದಾಳೆ. ಈ ಕುರಿತು ಇನ್ಸ್ಟಾಗ್ರಾಮ್ನಲ್ಲೇ ವಿಡಿಯೋ ಒಂದನ್ನು ಕೂಡ ಹಂಚಿಕೊಂಡಿದ್ದಾಳೆ. ಅಸಲಿಗೆ ಹರ್ಷ ರಿಚಾರಿ ಅವರು ಕಳೆದ 2 ವರ್ಷಗಳ ಹಿಂದೆ ಜೀವನದಲ್ಲಿ ನೆಮ್ಮದಿಯನ್ನು ಅರಸಿಕೊಂಡು ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ದಾರೆ. ಆಚಾರ್ಯ ಮಹಾಮಂಡಲೇಶ್ವರರ ಸ್ವಾಮಿ ಅವರ ಶಿಷ್ಯೆ ಎಂದು ಅವರು ತಿಳಿಸಿರುವ ಹರ್ಷ ಅವರು, ನಾನು ಸಾಧ್ವಿಯಾಗುವ ಹಾದಿಯಲ್ಲಿದ್ದೇನೆ, ಇನ್ನೂ ಸಂಪೂರ್ಣವಾಗಿ ಸಾಧ್ವಿಯಾಗಿಲ್ಲ, ಹಲವು ವಿಷಯಗಳನ್ನು ತಿಳಿದುಕೊಳ್ಳಲು ಇಲ್ಲಿಗೆ ಬಂದಿದ್ದೇನೆ ಎಂಬುದಾಗಿಯೂ ಹೇಳಿಕೊಂಡಿದ್ರು. ಆದಾಗ್ಯೂ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಅವರ ವಿಡಿಯೋಗಳನ್ನ ಮಾಡಿ ಅತಿ ಸುಂದರ ಸಾಧ್ವಿ ಎಂಬ ಕ್ಯಾಪ್ಷನ್ ಅನ್ನ ಬರೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಯಬಿಟ್ರು. ಟ್ರೋಲ್ಗಳನ್ನ ಮಾಡಿದ್ರು. ಮನಸ್ಸಿಗೆ ಬಂದಂತೆ ಮಾತನಾಡಿ ಆಕೆಗೆ ಮುಜುಗರ ಉಂಟು ಮಾಡಿದ್ದಾರೆ. ಇದರಿಂದ ಮಾನಸಿಕವಾಗಿ ನೊಂದಿರುವ ಆಕೆ ಕುಂಭಮೇಳದಿಂದ ಕಣ್ಣೀರಿಡುತ್ತಾ ಹೊರ ನಡೆದಿದ್ದಾಳೆ. ನಾವು ಮೊದಲೇ ತಿಳಿಸಿದಂತೆ ಮಹಾಕುಂಭ ಮೇಳ ಅನ್ನೋದು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಗತ್ತಿನ ಮಹಾ ದೊಡ್ಡ ಧಾರ್ಮಿಕ ಆಚರಣೆ. ಕೋಟ್ಯಾಂತರ ಸಂಖ್ಯೆಯ ಭಕ್ತರು ಸಂಭ್ರಮಿಸುವಂತಹ ಆಧ್ಯಾತ್ಮಿಕ ಶಕ್ತಿ ಅದು.
ಭಾರತೀಯರು, ವಿದೇಶಿಗರು, ಹಿಂದೂಗಳು, ಹಿಂದೂಯೇತರರು, ಆಸ್ತಿಕರು, ನಾಸ್ತಿಕರು, ನಾಗಸಾಧುಗಳು, ಅಘೋರಿಗಳು, ಸಂತರು ಸೇರಿದಂತೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಭಕ್ತರು ಭಾಗವಹಿಸುವಂತಹ ಮಹಾ ಉತ್ಸವ. ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ. ಎಲ್ಲೆಡೆಯೂ ಬಂ ಬಂ ಭೋಲೆನಾಥ್, ಹರ ಹರ ಮಹಾದೇವ ಝೇಂಕಾರ, ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ. ಸಾಧು ಸಂತರು, ಅಘೋರಿಗಳು, ನಾಗಸಾಧುಗಳು, ಜಪ ತಪ, ಮಹಾದೇವನ ವರ್ಣನೆ, ತಾಂಡವ ನೃತ್ಯ ಜೊತೆಗೆ ಕೋಟ್ಯಾಂತರ ಭಕ್ತರಿಂದ ಪವಿತ್ರ ಸ್ನಾನ, ಈ ಎಲ್ಲಾ ದೃಶ್ಯಗಳಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ಸಾಕ್ಷಿಯಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪವಿತ್ರವಾದ ಉತ್ಸವಗಳಲ್ಲಿ ಒಂದಾಗಿರುವ ಮಹಾಕುಂಭ ಮೇಳಕ್ಕೆ ಜಗತ್ತಿನಾದ್ಯಂತದಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಎಲ್ಲಾ ಸಂಭ್ರಮವನ್ನ ಜನರಿಗೆ ತಿಳಿಸುವ ಕಾರ್ಯವನ್ನ ಮಾಡಬೇಕಾಗಿದ್ದ ಮೀಡಿಯಾಗಳು ಎಲ್ಲಿಯೋ ಹಾದಿ ತಪ್ಪಿದಂತೆ ಈ ಘಟನೆಗಳನ್ನ ಗಮನಿಸಿದಾಗ ಅನಿಸ್ತಾ ಇದೆ. ಕುಂಭಮೇಳ ತನ್ನದೇ ಆದ ಪಾವಿತ್ರತೆ, ಧಾರ್ಮಿಕ ನಂಬಿಕೆ, ಆಧ್ಯಾತ್ಮದ ಅಸ್ತಿತ್ವದ ತಳಹದಿಯಾಗಿದೆ. ಆದ್ರೆ ಈ ಎಲ್ಲಾ ವಿಚಾರಗಳನ್ನ ಬಿಟ್ಟು ಮೀಡಿಯಾಗಳು ಕುಂಭಮೇಳವನ್ನೇ ಬಿಟ್ಟು ಇಂಥ ಕುತೂಹಲಕಾರಿ ವಿಷಯಗಳನ್ನ ಹುಡುಕಿಕೊಂಡು ಹೋಗುವಷ್ಟರ ಮಟ್ಟಿಗೆ ತಲುಪಿತು. ಬರೀ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತ್ರವಲ್ಲ, ಮಹಾಕುಂಭ ಮೇಳಕ್ಕೆ ಬರುತ್ತಿದ್ದ ಭಕ್ತರು ಕೂಡ ಇವರನ್ನ ಹುಡುಕಿಕೊಂಡು ಹೋಗ್ತಿದ್ರು. ಇದರಿಂದ ಅಲ್ಲಿದ್ದಂತಹ ಅನೇಕ ಸಾಧು ಸಂತರಿಗೆ, ಸಾಧ್ವಿಗಳಿಗೆ ಕೋಪವೂ ಬರತೊಡಗಿತು. ಹಾಗಾಗಿ ನಿಧಾನವಾಗಿ ಅವರು ತಮ್ಮ ಕೋಪವನ್ನ ಹೊರಹಾಕಿದ್ರು. ಮಹಾಕುಂಭದ ಉದ್ದೇಶವೇ ಬೇರೆ, ಆದ್ರೆ ಈ ರೀತಿಯ ವರ್ತನೆಯಿಂದಾಗಿ ಅದರ ಉದ್ದೇಶವೇ ಬದಲಾಗ್ತಾ ಇದೆ. ಇಡೀ ಧಾರ್ಮಿಕ ಆಚರಣೆಯ ಪಾವಿತ್ರತೆಯೇ ಹಾಳಾಗ್ತಾ ಇದೆ. ದೇವರ ಭಕ್ತಿಯಲ್ಲಿ ತಲ್ಲೀನರಾಗಿ ಆಧ್ಯಾತ್ಮದ ಶಕ್ತಿಯನ್ನೇ ಅನುಭವಿಸಬೇಕಾಗಿದ್ದ ಭಕ್ತರು ಬರೀ ಹುಡುಗಿಯರ ವಿಷಯವನ್ನೇ ಮುನ್ನೆಲೆಗೆ ತರುತ್ತಿದ್ರು. ಎಲ್ಲವೂ ಅಲ್ಲಿ ಹಲವಾರು ವರ್ಷಗಳಿಂದ ಭಕ್ತಿಯನ್ನೇ ತಮ್ಮ ಜೀವನ ಮಾರ್ಗವನ್ನಾಗಿಸಿಕೊಂಡಿದ್ದ ಅನೇಕ ಸಾಧು ಸಂತರಿಗೆ ಅವಮಾನವಾಗಿದೆ. ಹಾಗಾಗಿ ಧಾರ್ಮಿಕ ಆಚರಣೆಯ ರೀತಿಯಲ್ಲೇ ಮಾಡಿ ಅದರ ಪಾವಿತ್ರತೆಯನ್ನ ಕಾಪಾಡಿಕೊಂಡರೆ ಉತ್ತಮ. ಜೀವನದಲ್ಲಿ ಒಮ್ಮೆ ಸಂಭವಿಸುವ ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವ ಅವಕಾಶ ನಮಗೆ ದೊರೆತಿರುವುದೇ ಪುಣ್ಯ. ಅದರಲ್ಲೂ ಪ್ರಯಾಗ್ರಾಜ್ಗೆ ತೆರಳಿ ಖುದ್ದಾಗಿ ಮಹಾ ಉತ್ಸವದಲ್ಲಿ ಭಾಗಿಯಾಗಿರುವುದು ನಮ್ಮ ಎಷ್ಟೋ ಜನ್ಮಗಳ ಪುಣ್ಯದ ಫಲ. ಅದು ಕಾರ್ಯನಿಮಿತ್ತವಾಗಿರಲಿ, ಭಕ್ತಿಯ ನಿಮಿತ್ತವಾಗಿರಲಿ, ಕನಿಷ್ಠ ಪಕ್ಷ ಆ ಮಹಾ ಉತ್ಸವಕ್ಕೆ ಸಾಕ್ಷಿಯಾಗುವ ಅವಕಾಶ ದೊರಕಿದೆ. ಅನೇಕರಿಗೆ ಅದೂ ಸಿಕ್ಕಿರುವುದಿಲ್ಲ. ಹಾಗಾಗಿ ಅಲ್ಲಿನ ಪಾವಿತ್ರತೆಯನ್ನ ಕಾಪಾಡಿಕೊಳ್ಳೋಣ ಎಂಬುದೇ ನಮ್ಮ ಕಾಳಜಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.